ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ NN ಓಡ್ ಅಫಿಷಿಯಲ್. ಇವತ್ತು ವಿಡಿಯೋ ಮಾಡ್ತಿರೋಕ್ಕೆ ಕಾರಣ ಏನಪ್ಪ ಅಂದರೆ, ಪೋಸ್ಟ್ ಆಫೀಸ್ನಲ್ಲಿ ನೇರ ನೇಮಕಾತಿ ಹುದ್ದೆಗಳು ಬಿಡುಗಡೆಯಾಗಿದ್ದು ಹುದ್ದೆಗಳನ್ನು ಆರಂಭಿಸಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯದಲ್ಲಿ ಅಂಚೆ ಕಚೇರಿ ಹುದ್ದೆಗಳಿಗೆ ಕರೆದಿದ್ದಾರೆ. ಕರ್ನಾಟಕಕ್ಕೆ ಸುಮಾರು 28,000 ಹುದ್ದೆಗಳನ್ನು ನೀಡಿದ್ದಾರೆ. ಸೊ ಕೆಲವೊಂದು ಜನಕ್ಕೆ ಗೊತ್ತಿರುತ್ತೆ, ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ. ಇದನ್ನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸೋದು, ನಮಗೆ ಹೇಗೆ ಬರುತ್ತಾ, ಕ್ವಾಲಿಫಿಕೇಶನ್ ಏನು, ನಮಗೆ ಹೇಗೆ ಎಷ್ಟಿರಬೇಕು ಅಂತೆಲ್ಲ ಕೇಳ್ತಾರೆ. ಸೊ ಏನಿಲ್ಲ, ಪೋಸ್ಟ್ ಆಫೀಸ್ನಲ್ಲಿ ನೇರ ನೇಮಕಾತಿ ಇರೋದ್ರಿಂದಾಗಿ ಇದರಲ್ಲಿ 3 ಹುದ್ದೆಗಳಾಗಿ ಬರುತ್ತವೆ. ಮೊದಲನೇದಾಗಿ BPM ಅಂತೇಳಿ, ABPM ಅಂತೇಳಿ, GDS ಅಂತೇಳಿ. BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ABPM ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, GDS ಅಂದರೆ ಡಾಕ್ ಸೇವಾ. ಇದೇ ಹುದ್ದೆಗಳಿಗೆ ಸರ್ಕಾರ ಹುದ್ದೆಗಳನ್ನು ನೀಡಿದ್ದು ಕರೆದಿದ್ದಾರೆ. ಸೊ ವಯಸ್ಸು ಎಷ್ಟಿರಬೇಕಪ್ಪ ಅಂದರೆ, ನಿಮ್ಮ ವಯಸ್ಸು OBC ಅವರಿಗೆ 18ರಿಂದ 43 ಇರಬೇಕು. ಸೊ ST ಅವರಿಗೆ 18ರಿಂದ 45 ವಯಸ್ಸಿರಬೇಕು. ಸೊ ಇವರ ಪ್ರಕಾರ 18ರಿಂದ 45 ಇರಬೇಕು. ಸೊ ಅರ್ಹತೆ ಏನಪ್ಪ ಅಂತಂದರೆ, 10ನೇ ತರಗತಿ ಪಾಸ್ ಆಗಿರಬೇಕು, ನಿಮಗೆ ಕನ್ನಡ ಬರ್ತಿರಬೇಕು ಮತ್ತು ತಿಳಿದಿರಬೇಕು. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಆಗ್ತಪ್ಪ ಅಂದರೆ, ಮೆರಿಟಲ್ ಲಿಸ್ಟ್ ಮೂಲಕ, ಅಂದರೆ ನಿಮ್ಮ 10ನೇ ತರಗತಿಯ ಅಂಕಪಟ್ಟಿಯ ಮುಖಾಂತರ ನೇಮಕಾತಿ ಇರುತ್ತೆ. ಸೊ ಯಾರಿಗೂ ಯಾವುದೇ ಪರೀಕ್ಷೆ ಇರೋದಿಲ್ಲ, ಅಥವಾ ನೀವೇನಾದರೂ ಟೆಸ್ಟ್ ಅದು ಏನು ಚೆಕಿಂಗ್ ಏನು ಇರೋದಿಲ್ಲ, ಯಾವುದೇ ರೀತಿ ಭಯ ಇಲ್ಲ. ಸೊ ನೇರ ನೇಮಕಾತಿ ಇರೋದ್ರಿಂದ ಇನ್ನು ಯಾರು ಅರ್ಜಿ ಸಲ್ಲಿಸಿಲ್ಲ, ಬೇಗನೆ ಅರ್ಜಿ ಸಲ್ಲಿಸಿರಿ. ಸೊ ಕೊನೆ ದಿನಾಂಕ, ಈಗ ಅರ್ಜಿ ಪ್ರಾರಂಭವಾಗಿದ್ದೆ, ಕೊನೆ ದಿನಾಂಕ ಫೆಬ್ರವರಿ 4 ಆಗಿರೋದ್ರಿಂದ ಸೊ ಯಾರು ಅರ್ಜಿ ಸಲ್ಲಿಸಿಲ್ಲ ಸಲ್ಲಿಸ್ರಿ. ಹಲವಾರು ಹುದ್ದೆಗಳು ಬಂದಿವೆ, ಡ್ರೈವರ್ ರಿಕ್ರೂಟ್ಮೆಂಟ್ ಹುದ್ದೆಗಳು ಬಂದಿವೆ, ಹಲವಾರು ಹುದ್ದೆಗಳಿದೆ. ಸೊ ಯಾರ್ಯಾರು, ಸೊ ಸ್ಯಾಲ್ರಿ ಎಷ್ಟಪ್ಪ ಅಂದರೆ, ಸೊ ಪೋಸ್ಟ್ GDS ಅವರಿಗೆ 10ರಿಂದ 25,000 ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಇದೆ. ಸೊ ಯಾರ್ಯಾರು ಇದ್ದೀರಾ ನೋಡಿ, ಎಲ್ಲರಿಗೂ ಅವಕಾಶ ಇದೆ, ಒಳ್ಳೆಯ ಅವಕಾಶ ಸಿಕ್ಕಿದೆ. ಸೊ ಯಾರ್ಯಾರು ಗೊತ್ತಿಲ್ಲ ಈ ವಿಷಯನ ಶೇರ್ ಮಾಡಿರಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಈ ಮಾಹಿತಿ ನೀವು ಬಳಸ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ